ಬಂದಿರ್ಲಿಲ್ಲ. ಇಲ್ಲಿ ನೋಡಿದಾಗ ವಾವ್ ಅನ್ನಿಸ್ತಾ ಇದೆ. ಯಾಕಂದ್ರೆ ಅತಿ ದೊಡ್ಡ ಡೈಸ್ ಅಂತ ಇವ್ರು ಎತ್ತುವಾಗ ಹೇಗೆಲ್ಲ ಅದು ಫಿನಿಶ್ ಆದ್ಮೇಲೆ ಹೇಗ್ ಕಾಣುತ್ತೆ ಅಂತ ನನಗೆ ಆ ಕಲ್ಪನೆ ಇರ್ಲಿಲ್ಲ. ಬಟ್ ಇಲ್ಲಿ ನೋಡಿದಾಗ ನಿಜವಾಗ್ಲೂ ವಾವ್ ಅನ್ನಿಸ್ತಾ ಇದೆ. ಸೂಪರ್ ಸರ್. ಓಕೆ, ಸೊ ಮೊದಲಿಗೆ ಪ್ರೊಡ್ಯೂಸರ್ ಸರ್ನ ಮಾತಾಡ್ಸೋಣ. ಪ್ರೊಡ್ಯೂಸರ್ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ ಸರ್. ಬನ್ನಿ 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 ಬನ್ನಿ. ಆ ಕಡೆ ಅವರಲ್ಲೇ ಗೊತ್ತಾಗ್ತಿದೆ ಸರ್ ನಿಮ್ಮ ಪರಿಚಯ ಒಟ್ಟಿಗೆ. ಇದನ್ನ ಈ ಪರಿಚಯ ಕೊಡೋದ್ರ ಜೊತೆಗೆ ಈ ವಿಭಿನ್ನವಾದಂಥ ಒಂದು ಐಡಿಯಾಗೆ ನೀವು ದುಡ್ಡು ಹಾಕಬೇಕು ಅಂತ ನಿಮ್ಗೆ ಹೇಗೆ ಅನಿಸ್ತು? ಫಸ್ಟ್ ಆಫ್ ಆಲ್ ಹೆಸರು ಹೇಳ್ತೇನೆ, ಲಂಚುಲಾಲ್ ಅಂತೇಳಿ. ಕೆಲವರು ಬೇರೆ 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 ಅರ್ಥದಲ್ಲಿ ಹೇಳ್ತಾರೆ. ನೇಮ್ ಲಂಚುಲಾಲ್ ಅಂತೇಳಿ. ಬೇಸಿಕ್ಲಿ ಮಲ್ಲುಗೈ. ಸೊ ಸೆಟ್ಲ್ ಆಗಿ ಮಂಗಳೂರಲ್ಲಿದ್ದೇನೆ. ಸುದೇಶ್ ಜಿ ಮತ್ತೆ ನಮ್ಮ ಬಾಸ್ ಒಂದು ಡಿಸ್ಕಸ್ ಇತ್ತು. ಈಗ ಬಿಗ್ ಬಾಸ್ ನಡೀತಾ ಇದೆ ಒಳ್ಳೆ ರೀತಿಯಲ್ಲಿ. ತುಂಬಾ ರೀತಿಯಲ್ಲಿ ನಾವು ಗೇಮ್ ನೋಡಿದ್ದೇವೆ. ಬಟ್ ಒಂದು ಅದರಲ್ಲಿ ಒಂದು ವಿಭಿನ್ನವಾಗಿ ಒಂದು ಏನಾದರೂ ಒಂದು ಮಾಡಬೇಕು ಅಂತ ಪ್ಲಾನ್ ಇತ್ತು. ಸೊ ಆ ಥರ ನಾವು ಡಿಸ್ಕಸ್ ಮಾಡಿ ಇದೇ ಥರ ಒಂದು ರಿಯಾಲಿಟಿ ಶೋ ಥರ ಮೇ ಬಿ ಆಗಿರ್ಬೋದು. ಅದೇ ಥರದ ಒಂದು ಪ್ಲಾನ್ ಮಾಡಿ ಅದನ್ನು ನಾವು ಈಗ ತ್ರಿಮೂರ್ತಿ ಅಂತ ಇರ್ಬೋದಲ್ಲ. ಸೊ ಮಾಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ 100% ಇದೊಂದು ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಸೊ ನಿಮಗೆ ಅದು ನೋಡುವಾಗ ಗೊತ್ತಾಗಿ ಈಗ ಜಸ್ಟ್ ಒಂದು ವಿಡಿಯೋ ನೀವು ನೋಡಿದ್ದೀರಿ, ಪ್ರೊಮೋ ವಿಡಿಯೋ. ಸೊ ಒಳ್ಳೆ ರೀತಿಯಲ್ಲಿ ಅದು ಬರುತ್ತೆ ನಂದು ಅನಿಸಿಕೆ ಆಗಿದೆ ಅಷ್ಟೇ. ಮಾತಾಡಲಿಕ್ಕೆ ತುಂಬ ಕಮ್ಮಿ. ಥ್ಯಾಂಕ್ ಯು. ನೀವು ಕೆಲಸ ಜಾಸ್ತಿ ಸರ್ ನೀವು. ಥ್ಯಾಂಕ್ ಯು. ಓಕೆ ಸರ್, ನಾನು ಇವಾಗ ಡೈರೆಕ್ಟರ್ನ ಕರೆದ್ಬಿಡ್ತೀನಿ. ಸೊ ಅವ್ರು ಮಾತಾಡಿ ನಿಮ್ಗೇನ ಪ್ರಶ್ನೆಗಳಿತ್ತು ಕೇಳೋದಕ್ಕೆ ಅಂದರೆ ಈಸ್ ಅ ರೈಟ್ ಪರ್ಸನ್. ಎಲ್ಲ ಲೂಡೋಲಿ ನಿಜವಾದ ಪ್ರೋ ಅಂದರೆ ಅವರೇನೆ. ಕೂತ್ಕೊಂಡು ಹಂಗೇನೆ ಎಲ್ಲ ಹೇಳ್ಬಿಡ್ತಾರೆ ಯಾವುದು ಕಾಯಿ ಹೊಡೆಯುತ್ತೆ, ಯಾವ್ದು ಮನೆ ಸೇರುತ್ತೆ ಅಂದ್ಬಿಟ್ಟು ಅಂತ. ಸರ್ ಬನ್ನಿ ಸರ್. ಸುರೇಶ್ ಸರ್ ಪ್ಲೀಸ್ ಕಮ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುದೇಶ್ ಭಂಡಾರಿ ಅಂತ. ಈಗ ನಮ್ಮ ಆಂಕರ್ಸ್ ಹೇಳಿದ ಮೇಲೆ ನೀವು ನಮ್ಮ ಪ್ರೋಮೋ ನೋಡಿದ ಮೇಲೆ ನಿಮ್ಗೆ ಸ್ವಲ್ಪ ಐಡಿಯಾ ಬಂದಿರ್ಬೋದು ಏನಂತ. ನಾವೊಂದು 2-3 ವರ್ಷದಿಂದ ಇದೊಂದು ಡೆವಲಪ್ ಮಾಡಿ ಒಂದು ರಿಯಾಲಿಟಿ ಶೋ ಥರ ಒಂದು ಗೇಮ್ ಶೋ ರೆಡಿ ಮಾಡಿರೋವಂಥದ್ದು. ಸೊ ನಾವು ಲೂಡೋ ಹೇಗೆ ಆಡ್ತೀವ ಅದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಲೂಡೋನ ಗ್ರೌಂಡಲ್ಲಿ ಆಡ್ತೇವೆ, ಟೇಬಲಲ್ಲಿ ಆಡ್ತೇವೆ. ಇದು ಗ್ರೌಂಡಲ್ಲಿ ಪಾನ್ಸ್ ಬದಲಿಗೆ ನಮಗೆ ಮಾಡೆಲ್ಸ್ ಇರ್ತಾರೆ. ಬಟ್ ಮೋರ್ ದೆನ್ ಲಕ್ ಇಲ್ಲಿ ಸ್ಟ್ರಾಟಜಿ ವರ್ಕ್ ಮಾಡುತ್ತೆ. ಅಂದರೆ ಒಂದು ಟೀಮಲ್ಲೇ ನಾವು ಎರಡು ಜನ ಸೇರಿ ಒಂದು ಟೀಮ್ ಆಗುತ್ತೆ. ಅಂದರೆ ಒಂದು ಟೀಮಲ್ಲಿ 8 ಪೌಂಡ್ಗಳಿರುತ್ತೆ. ಸೊ ಈ ಥರ ಹೋಗುವಂಥ ಒಂದು ಇಂಟ್ರೆಸ್ಟಿಂಗ್ ಆದಂಥ ಗೇಮ್. ಇನ್ನು ನೆಕ್ಸ್ಟ್ ಇದೇ ಗೇಮನ್ನು ನಾವು ಇಂಟ್ರೊಡ್ಯೂಸ್ ಮಾಡುವಾಗ ಒಂದು ಸ್ಟಾರ್ಗಳು ಆಡಿದರೆ ಇದಕ್ಕೊಂದು ಅಟ್ರಾಕ್ಷನ್ ಎಕ್ಸ್ಟ್ರಾ ಇರುತ್ತೆ ಅಂತ ಹೇಳಿ ನಾವು 3 ಜನ ಕೂತು ಡಿಸೈಡ್ ಮಾಡಿದ್ವಿ. ಅದಕ್ಕೆ ನಾನು ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಅವರ್ ಪ್ರೊಡ್ಯೂಸರ್ ಮಿಸ್ಟರ್ ಲಾಂಚುಲಾಲ್. ಅವರು ಕೇಳಿರ್ಬೋದು, ಇಸ್ ವೆರಿ ಫೇಮಸ್ ಇನ್ ಮ್ಯಾಂಗ್ಳೂರ್. ಓಕೆ, ಸೊ ಅವ್ರು ತುಂಬ ಇಂಟ್ರೆಸ್ಟ್ ತಗೊಂಡ್ರು. ಸೊ ಆಮೇಲೆ ತುಂಬ ಡೆವಲಪ್ ಮಾಡಿದ್ವಿ ನಾವು ಡಿಸ್ಕಸ್ ಮಾಡಿ. ಸೊ ಅಗೇನ್ ವಿ ಟುಕ್ ಮೋರ್ ದೆನ್ 6 months ಅದನ್ನು ಇನ್ನೂ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಆಗಿ ಯಾವ ರೀತಿ ಮಾಡ್ಬೋದು ಅಂತ ಟ್ರಯಲ್ ಶೋ ಮಾಡಿದ್ವಿ. ಅದು ಯಾರಿಗೂ ತೋರಿಸಿಲ್ಲ, ನಾವೇ ಮಾಡಿದ್ವಿ. ಸೊ ಅದರ ನಂತರ ಡೆವಲಪ್ ಮಾಡಿ ನಿಮ್ಮ ಮುಂದೆ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂಥ ಒಂದು ಗೇಮ್ ಶೋ ಇದು. ಸೊ ಅದಕ್ಕೆ ನಮ್ಮ 8 ತಂಡಗಳಾಗಿ 16 ಕನ್ನಡ ತಾರೆಯರು ಬರ್ತಾ ಇದ್ದಾರೆ. ಹಾಗೆ 16 ಜನ ಮಾಡೆಲ್ಸ್ಗಳು ಈ ಕಾಯಿನ್ಗಲ್ಸ್ ಆಗಿ ಇದರಲ್ಲಿ ಪಾನ್ಗಳಾಗಿ ಇದಕ್ಕೆ ಜೀವ ತುಂಬುತ್ತಾ ಇದ್ದಾರೆ. 14 ನಿಮ್ಗೆ ಗೊತ್ತಿರ್ಬೋದು, ಲೂಡೋದಲ್ಲಿ ರೆಡ್ ಆ್ಯಂಡ್ ಯೆಲ್ಲೋ, ಗ್ರೀನ್ ಆ್ಯಂಡ್ ಬ್ಲೂ. ಸೊ ಅದೇ ಕಾಸ್ಟ್ಯೂಮಲ್ಲಿ ಈ 16 ಜನ ಮಾಡೆಲ್ಸ್ಗಳು ಇರ್ತಾರೆ. ಇವರನ್ನು ಮೂವ್ ಮಾಡ್ತಾ ಇರೋದು ನಮ್ಮ ಫಿಲ್ಮ್ ಇಂಡಸ್ಟ್ರಿನ ಸ್ಟಾರ್ಗಳು. ಅದಕ್ಕೋಸ್ಕರ ಇದು ಸ್ಟಾರ್ ಲೀಗ್. ಸೊ ಇಲ್ಲಿ ಹಾಗೆ ಹೇಳಿದಂತೆ ನಿಮಗೆ ನಾವು ನಾರ್ಮಲಿ ಲೂಡೋ ಆಡುವಾಗ ನಮಗೆ ಜಾಸ್ತಿ ಲಕ್ನ ಡಿಪೆಂಡ್ ಆಗಿರ್ತೇವೆ, ಯಾವ ಇದು ಡೈಸಲ್ಲಿ ಯಾವ ಕಾಯಿನ್ ಬೀಳುತ್ತೆ ಅಂತ. ಬಟ್ ಇಲ್ಲಿ ಮೋರ್ ದೆನ್ ಲಕ್ ನಿಮ್ಮ ಸ್ಟ್ರಾಟಜಿ ವರ್ಕ್ ಆಗುತ್ತೆ. ಸೊ ಯಾರು ಒಳ್ಳೆ ಸ್ಟ್ರಾಟಜಿ ಮಾಡಿ ಪ್ಲಾನ್ ಮಾಡಿ ಒಂದು ಮುಂದಕ್ಕೆ ಹೋಗ್ತಾರ ಆ ಥರ ಆ ಟೀಮ್ ಇದರಲ್ಲಿ ವಿನ್ ಆಗುತ್ತೆ. ಸೊ ಇನ್ನೊಂದೇನು ವಿಷಯ ಅಂದರೆ ಇಲ್ಲಿ ಅದೇ ನಾವು ಕ್ರಿಕೆಟ್ ಆಂಕರ್ಸ್ ಹೇಳಿದಾಗೆ ಕ್ರಿಕೆಟ್ ಕಬಡ್ಡಿ ಥರನೇ ಲೀಗ್ ನಡೆಯುತ್ತೆ. ಸೊ ಲಾಸ್ಟ್ 2 ತಂಡ ಫೈನಲ್ ಬರುತ್ತೆ, 1 ತಂಡ ವಿನ್ ಆಗುತ್ತೆ, ಅವರೇ ಚಾಂಪಿಯನ್ ಅನಿಸ್ಕೊತಾರೆ. ಇನ್ನೊಂದು ಇಂಪಾರ್ಟೆಂಟ್ಲಿ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಏನಂದ್ರೆ, ಇದು ಯಾವುದೇ ಒಂದು ಶೋನ ನೋಡಿ ಇನ್ಫ್ಲೂಯೆನ್ಸ್ ಆಗಿ ನಾವು ಮಾಡಿರೋಂಥ ಒಂದು ಡೆವಲಪ್ ಮಾಡಿರೋಂಥ ಒಂದು ಪ್ರೋಗ್ರಾಮ್ ಅಲ್ಲ. ಇದು ಪ್ಯೂರ್ಲಿ ಲೂಡೋಯಿಂದ ನಾವು ಪ್ರೇರಿತರಾಗಿ ಈ ಥರ ಒಂದು ಡೆವಲಪ್ ಮಾಡಿರೋಂಥ ಒಂದು ಗೇಮ್ ಶೋ. ಸೊ ಪಕ್ಕ ಒಂದು ಲೋಕಲ್ ಗೇಮ್ ಶೋ. ನಮ್ಮ ಮಾನ್ಯ ಪ್ರಧಾನಿಗಳು ಹೇಳಿದಂತೆ ಲೋಕಲ್ ಫಾರ್ ವೋಕಲ್ ಅಂತ. ನಮ್ಮ ಈ ಒಂದು ಪ್ರಯತ್ನಕ್ಕೆ ನೀವು ದಯವಿಟ್ಟು ಧ್ವನಿಯಾಗಿ ನೋಡಿ ಸಹಕರಿಸಿ. ಥ್ಯಾಂಕ್ ಯು.